ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಿಂದ ಮತ್ತೊಂದು ಎದೆ ಒಡೆಯುವ ಸುದ್ದಿ ಹೊರಗೆ ಬಿದ್ದಿದೆ. ಕನಸುಗಳನ್ನು ಹೊತ್ತು ಕಾಲೇಜಿಗೆ ಹೊರಟಿದ್ದ ಮುಗ್ಧ ವಿದ್ಯಾರ್ಥಿನಿಯೊಬ್ಬಳ ಮೇಲೆ ಕಿರಾತಕರು ಮುಗಿಬಿದ್ದಿದ್ದಾರೆ. ಕಿಡ್ನಾಪ್ ಮಾಡುವ ಆಟ ನಡೆಯದೆ ಹೋದಾಗ ಚಾಕುನಿಂದ ಹಿರಿದು ಪರಾರಿಯಾಗಿದ್ದಾರೆ. ಇದು ಕೇವಲ ಒಂದು ಘಟನೆಯಲ್ಲ. ಇದೇ ಬೆಳ್ತಂಗಡಿಯಲ್ಲಿ ಈ ಮೊದಲು ಸುಮಂತ್ ಎಂಬ ಬಾಲಕನ ರಹಸ್ಯ ಕೊಲೆ ನಡೆದಿತ್ತು. ಅದಕ್ಕೂ ಮುನ್ನ ಅದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿಗಂತ್ ಎಂಬ ಹುಡುಗನ ನಾಪತ್ತೆ ಪ್ರಕರಣ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿತ್ತು. ಏನಾಗ್ತಿದೆ ಈ ಕರಾವಳಿ ಜಿಲ್ಲೆಯಲ್ಲಿ? ಪದೇ ಪದೇ ಇಂಥ ಆಘಾತಕಾರಿ ಸುದ್ದಿಗಳು ಹೊರಗೆ ಬರ್ತಾ ಇರೋದು ಯಾಕೆ? ಬನ್ನಿ, ಇವತ್ತಿನ ಈ ಕರಾಳ ಘಟನೆಯ ಜೊತೆಗೆ ಹಳೆಯ ಪ್ರಕರಣಗಳ ನೈಜ ಚಿತ್ರಣವನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಿಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಬೆಳ್ತಂಗಡಿಯಲ್ಲಿ ನಡೆದ ಕಿಡ್ನಾಪ್ ಯತ್ನ ಮತ್ತು ಹಲ್ಲೆ ಪ್ರಕರಣ ಎಂಥವರನ್ನು ನಡುಗಿಸುವಂತಿದೆ. ಫಸ್ಟ್ PUC ಓದ್ತಾ ಇರುವ ಯುವತಿಯೊಬ್ಬಳು ಎಂದಿನಂತೆ ತನ್ನ ಸ್ಕೂಟರ್ ಏರಿ ಕಾಲೇಜಿಗೆ ಹೊರಟಿದ್ಲು. ಬೆಳ್ತಂಗಡಿಯ ಸುದೇ ಮುಗರು ಎಂಬಲ್ಲಿ ಆಕೆ ಬರ್ತಾ ಇದ್ದಂಗೆನೆ ಅಲ್ಲಿ ಹೊಂಚು ಹಾಕಿ ಕುಳಿತಿದ್ದ ರಕ್ಕಸರು ಅಟ್ಟಹಾಸ ಮೆರೆದಿದ್ದಾರೆ. ಮಾರುತಿ ಓಮ್ನಿ ಕಾರಿನಲ್ಲಿ ಬಂದಿದ್ದ 3 ದುಷ್ಕರ್ಮಿಗಳು ಕಾರಿನ ನಂಬರ್ ಪ್ಲೇಟ್ ಕಾಣಿಸದಂತೆ ಬಟ್ಟೆ ಕಟ್ಟಿ ಏಕಾಏಕಿ ಯುವತಿಯ ಸ್ಕೂಟರ್ಗೆ ಅಡ್ಡಗಟ್ಟಿದ್ದಾರೆ. ನಡು ರಸ್ತೆಯಲ್ಲೇ ಆಕೆಯನ್ನು ಬಲವಂತವಾಗಿ ಕಾರಿನೊಳಗೆ ಎಳೆದುಕೊಳ್ಳುವ ಹೀನಾಯ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಧೈರ್ಯವಂತೆ ಯುವತಿ ಸುಮ್ಮನಿರಲಿಲ್ಲ. ಬೊಬ್ಬೆ ಹೊಡೆದು ಪ್ರತಿರೋಧ ತೋರಿಸಿದ್ದಾಳೆ. ಇದೇ ಸಮಯಕ್ಕೆ ಅದೃಷ್ಟವಶಾತ್ ಹಿಂದಿನಿಂದ ಮತ್ತೊಂದು ಸ್ಕೂಟರ್ ಬಂದಿದೆ. ಸಿಕ್ಕಿ ಬೀಳುವ ಭಯ ಆವರಿಸ್ತಾ ಇದ್ದಂಗೆನೆ ಆ ಪಾಪಿಗಳು ಯುವತಿಯ ಕೈ ಮತ್ತು ಬೆರಳಿಗೆ ಚಾಕುನಿಂದ ಇರಿದು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಹಿಂದೆ ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿಯ ಹೆಸರು ಅಬ್ಬು ಸಾಲಿ. ಅವರೇ ಆ ಯುವತಿಯನ್ನು ರಕ್ಷಣೆ ಮಾಡಿ ಹಾಸ್ಪಿಟಲ್ಗೆ ದಾಖಲು ಮಾಡಿದ್ದಾರೆ. ಸದ್ಯ ಗಾಯಾಳು ಯುವತಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಪೊಲೀಸರು ಹಾಗೂ ಶಾಸಕ ಹರೀಶ್ ಪುಂಜಾ ಸ್ಥಳಕ್ಕೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ. ತನಿಖೆ ಚುರುಕುಗೊಂಡಿದೆ. ಈ ಘಟನೆಗೂ ಮುನ್ನ ಕೆಲವು ದಿನಗಳ ಹಿಂದೆ ಸುಮಂತ್ ಎಂಬ ಬಾಲಕನ ಸಾವು ನೆನಪಾಗ್ತಾ ಇದೆ. ಕೇವಲ 15 ವರ್ಷದ ಬಾಲಕ ಧನುರ್ಮಾಸದ ಪೂಜೆ ಅಂತ ಮುಂಜಾನೆ ದೇವಸ್ಥಾನಕ್ಕೆ ಹೋದವನು ಹೆಣವಾಗಿ ಮನೆಯ ಪಕ್ಕದ ಕೆರೆಯಲ್ಲಿ ತೇಲಿದ್ದ. ಮೊದಲು ಪ್ರಾಣಿ ದಾಳಿ ಅಂತ ಅಂದ್ಕೊಂಡ್ರು. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದು ಗೊತ್ತಾಯಿತು. ಕೆರೆ ಖಾಲಿ ಮಾಡಿದಾಗ ಹಂತಕರು ಬಳಸಿದ್ದ ಕತ್ತಿ ಮತ್ತು ಟಾರ್ಚ್ ಕೂಡ ಸಿಕ್ತು. ಆದರೆ ವಿಪರ್ಯಾಸ ನೋಡಿ, ಇವತ್ತಿಗೂ ಆ ಬಾಲಕನನ್ನು ಕೊಂದವರು ಯಾರು ಅನ್ನೋದು ಪತ್ತೆಯಾಗಿಲ್ಲ. ಆ ಮುಗ್ಧ ಜೀವದ ಮೇಲೆ ದ್ವೇಷವಿದ್ದವರು ಯಾರು? ಆ ತಾಯಿಯ ಕಣ್ಣೀರಿಗೆ ಉತ್ತರ ಇಲ್ಲದಂಗಾಗಿದೆ. ಕೊಲೆ ರಹಸ್ಯವಾಗಿಯೇ ಉಳ್ಕೊಂಡ್ಬಿಟ್ಟಿದೆ. ಇದೆಲ್ಲದರ ನಡುವೆ ಫರಂಗಿಪೇಟೆಯ ದಿಗಂತ್ ಪ್ರಕರಣ ನೆನಪಿರಬಹುದು. ರೈಲ್ವೆ ಟ್ರ್ಯಾಕ್ ಬಳಿ ರಕ್ತ ಸಿಕ್ತ ಚಪ್ಪಲಿ ಸಿಕ್ಕಾಗ ಇಲ್ಲೇನೋ ಘೋರ ಅಪರಾಧ ನಡೆದಿದೆ ಅಂತ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ದಕ್ಷಿಣ ಕನ್ನಡ ಅಂದಮೇಲೆ ಕೇಳಬೇಕೆ, ಅಲ್ಲಿ ಧರ್ಮದ ಬಣ್ಣ ಬಳಿಯಲಾಯಿತು. ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆಗಳಾದವು. ಕೊನೆಗೆ ಆ ಹುಡುಗ ಪರೀಕ್ಷೆಗೆ ಹೆದರಿ ಊರು ಬಿಟ್ಟಿದ್ದ ಅಂತ ಗೊತ್ತಾದಾಗ ಪ್ರಕರಣ ಸುಖಾಂತ್ಯ ಕಂಡಿತ್ತು. ಆದರೆ ವೀಕ್ಷಕರೇ, ದಿಗಂತ್ ಕೇಸು ಸುಖಾಂತ್ಯವಾಯಿತು ಅಂತ ಇಂದಿನ ಯುವತಿಯ ಮೇಲಿನ ಹಲ್ಲೆ ಅಥವಾ ಸುಮಂತ್ ಸಾವನ್ನು ನಾವು ಹಗುರವಾಗಿ ನೋಡೋಕ್ಕಾಗಲ್ಲ. ಇವು ಗಂಭೀರ ಅಪರಾಧಗಳು. ಇಲ್ಲಿ ಅಪರಾಧಿಯ ಜಾತಿ ಧರ್ಮ ಹುಡುಕೋದು ಬೇಡ. ಅಪರಾಧವೇ. ನಡು ರಸ್ತೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವ, ಚಿಕ್ಕ ಪುಟ್ಟ ಬಾಲಕರನ್ನು ಕೊಲ್ಲುವ ಮನಸ್ಥಿತಿಯನ್ನು ಮಟ್ಟ ಹಾಕಲೇಬೇಕು. ಇಲ್ಲಿ ಬೇಕಾಗಿರೋದು ಧರ್ಮದ ಜಗಳವಲ್ಲ, ಬದಲಿಗೆ ಆ ನೊಂದ ಜೀವಗಳಿಗೆ ನ್ಯಾಯ. ತನಿಖೆ ಆದಷ್ಟು ಬೇಗ ಮುಗಿಯಲಿ, ಆ ಕಿರಾತಕರಿಗೆ ಕಠಿಣ ಶಿಕ್ಷೆಯಾಗಲಿ ಅನ್ನೋದೇ ನಮ್ಮ ಆಶಯ.